ಅಲ್ಲರಿ ಒಂದು ಸೇತುವೆ, ಆ ಸೇತುವೆಯಿಂದನೇ ಒಂದಷ್ಟು ಜೀವಹಾನಿ ಆಗಿದೆ ಅನ್ನೋಂಥದ್ದು ಗೊತ್ತಿದ್ರು ಕೂಡ ಅಲ್ಲಿ ಮಾಡಿದಂತಹ ಕೆಲಸ ಇದೆಯಲ್ಲ, ಆ ಕಾಮಗಾರಿ ಇದೆಯಲ್ಲ, ಇಷ್ಟು ಅಧ್ವಾನಗೆಟ್ಟೋಗುತ್ತಂದ್ರೆ ಇಲ್ಲಿ ಆ ಇಂಜಿನಿಯರ್ಗಳು, ಆ ಕಾಂಟ್ರಾಕ್ಟ್ದಾರರು ಇನ್ನು ಯಾವ ಮಟ್ಟಕ್ಕಿರಬೇಕು? ಒಂದು ಅರಿವಿರ್ಬೇಕಲ್ಲ. ಅರೆ ಹೌದು, ಈ ಸೇತುವೆಯಿಂದನೇ ಇಷ್ಟು ಜನ ಜೀವ ಕಳ್ಕೊಂಡ್ರು, ನಾವು ಅದನ್ನ ಹೇಗೆ ಮಾಡಬೇಕು ಅನ್ನೋ ಪ್ರಜ್ಞೆ ಬೇಡವಾ? ಅಯೋಗ್ಯ ಅಧಿಕಾರಿಗಳಿದಾರಲ್ಲ, ಅವರಿಂದನೇ ಇವತ್ತು ಇಡೀ ಇಂಥ ಸಮಸ್ಯೆಗಳು, ಕಳಪೆ, ಭ್ರಷ್ಟಾಚಾರ, ಅನೈತಿಕತೆ ಏನಾದರೂ ನಡೀತದಂದರೆ ಈ ಥರ್ಡ್ ಪಾರ್ಟಿ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ನಿಮಗೆ ಮೂರನೇ ವ್ಯಕ್ತಿಯ ಪರಿಚಯವನ್ನು ಮಾಡಿಕೊಡ್ತೇನೆ. ಅವನು ಯಾರು, ಅವನು ಹೇಗೆ ಕೆಲಸ ಮಾಡ್ತಾನೆ, ಅವನು ಕೆಲಸ ಮಾಡೋ ಸ್ಟೈಲ್ ಹೇಗೆ, ಅವನು ಕೆಲಸ ಮಾಡೋದ್ರಿಂದ ಏನೇನು ಆಗುತ್ತೆ ಅನ್ನೋದನ್ನು ನಾನಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ತೇನೆ ಈ ವಿಡಿಯೋದ ಕೊನೆಯಲ್ಲಿ. ಅದಕ್ಕೂ ಮುಂಚೆ ನಿಮಗೊಂದು ಘಟನೆಯನ್ನು ನೆನಪು ಮಾಡ್ತೀನಿ. ಸುಮಾರು 10 ವರ್ಷಗಳ ಹಿಂದೆ ಮಾಚೇನಹಳ್ಳಿ, ಮೊಳಕಾಲ್ಮೂರು ತಾಲೂಕಿನ ಮಾಚೇನಹಳ್ಳಿ ಗ್ರಾಮದ ಸುತ್ತಮುತ್ತ ಒಂದು ಘಟನೆ ನಡೀತದೆ. ಅದೇನು ಅಂದರೆ, ವೀರಾಪುರದವರು ಮದುವೆಗಂತ ಹೋಗಿರ್ತಾರೆ. ಆ ಮದುವೆ ಮುಗಿಸ್ಕೊಂಡು ವಾಪಸ್ ಬರುವಂಥ ಸಂದರ್ಭದಲ್ಲಿ ಆ ಹಳ್ಳ ಏನಿರುತ್ತಲ್ಲ, ಆ ಹಳ್ಳದಲ್ಲಿ ಗಾಡಿ ಬಿದ್ದು 23 ಜನ ಸತ್ತೋಗ್ತಾರೆ. 23 ಜನ, ಅದರಲ್ಲೂ 13 ಜನ ಒಂದೇ ಕುಟುಂಬಕ್ಕೆ ಸೇರಿದವರು ಅನ್ನೋದಿದೆಯಲ್ಲ, ಅದು ಮಹಾ ದುರಂತ. ಅವತ್ತು ಇಡೀ ತಾಲೂಕು ಶೋಕ ಸಾಗರದಲ್ಲಿ ಮುಳುಗಿರ್ತದೆ. ಯಾಕಾಯಿತು ಅಂದರೆ, ಅಲ್ಲಿ ಮರಳನ್ನು ಎತ್ತಿರ್ತಾರೆ. ಅದು ಆ ಊರಿನಿಂದ ಈ ಊರಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ಆ ರಸ್ತೆ ಏನಿರುತ್ತಲ್ಲ, ಆ ರಸ್ತೆಯ ಮಧ್ಯದಲ್ಲಿ ಹಳ್ಳ ಹರಿತಿರ್ತದೆ. ಆ ಹಳ್ಳದಲ್ಲಿ ಮರಳನ್ನು ಎತ್ತಿರ್ತಾರೆ. ನೀರು ಜೋರಾಗಿ ಬರೋಕ್ಕೆ ಪ್ರಾರಂಭ ಆಗ್ತದೆ. ಅದು ಆ ಗಾಡಿ ಹೊಡಿಯೋನಿಗೆ ಕಾಣಲ್ಲ. ಹಾಗಾಗಿ ಅಲ್ಲೇನು ಮರಳನ್ನು ಜೋರಾಗಿ ಎತ್ತಿ ಕಂದಕ ಮಾಡಿರ್ತಾರಲ್ಲ, ಆ ಕಂದಕದಲ್ಲಿ ಆ ಗಾಡಿ ಬೀಳುತ್ತೆ. ಆ ಗಾಡಿಯ ಕೆಳಗಡೆ ಆ 23 ಜನ ಸಿಕ್ಕಾಕೊಳ್ತಾರೆ. ಆ 23 ಜನ ಅದರಲ್ಲಿ ಸಿಕ್ಕಾಕೊಳ್ತಾರೆ. ಅವರಷ್ಟೂ ಜನ ಸತ್ತೋಗ್ತಾರೆ. 13 ಜನ ಒಂದೇ ಕುಟುಂಬದವರು. ನೀವು ನಂಬ್ತೀರಾ? ಅವ್ರೇನು 23 ಜನ ಅಲ್ಲಿ ಸಾವನ್ನು ಅಪ್ಪಿದ್ರು. ಆ ಬಲಿಯನ್ನು ಪಡೆದಂತಹ ಜಾಗ ಇವತ್ತು ಕೋಟಿ ದುಡಿಯುವಂತಹ ಅಡ್ಡೆಯಾಗಿದೆ. ಅಲ್ಲೇನು ಸಾವಾಗುತ್ತೆ, ಆ ಸಾವಾದಂಥ ಸ್ಥಳದಿಂದ ಕೂಗಳತೆಯ ದೂರದಲ್ಲಿ ದೊಡ್ಡದಾಗಿ ಇಂದು ಮರಳು ಮಾಫಿಯಾ ಪ್ರಾರಂಭ ಆಗಿದೆ. ಅದರಿಂದ ಕೋಟಿ ಹಣವನ್ನು ಬಾಚ್ತಾ ಇದ್ದಾರೆ. ಹಾಗೆ ಇನ್ನೊಂದು ಕಡೆ ನೋಡಿ, ಸರಿಸುಮಾರು 3 ಕೋಟಿ ರೂಪಾಯಿ ಹಣದಲ್ಲಿ ಅಲ್ಲಿ ಚೆಕ್ ಡ್ಯಾಮು ನಿರ್ಮಾಣ ಆಗ್ತಾ ಇದೆ. ಅವತ್ತು 23 ಜನರನ್ನು ಬಲಿ ತೆಗೆದುಕೊಂಡಂತಹ ಜಾಗ ಇವತ್ತು ಕೆಲವರಿಗೆ ಕೋಟಿ ಹಣವನ್ನು ದುಡ್ಡು ಕೊಡ್ತಾ ಇದೆ. ಕೋಟಿ ಹಣವನ್ನು ದುಡ್ಡು ಕೊಡ್ತಾ ಇದೆ. ಎಲ್ಲವೂ ಅಕ್ರಮ ಮತ್ತು ಅನೈತಿಕ. ಈಗೇನು ಮರಳು ಮಾಫಿಯಾ ನಡೀತಾ ಇದೆ, ಅದಕ್ಕೆ ಯಾವುದೇ ಲೈಸೆನ್ಸ್ ಇಲ್ಲ. ಹಂಗಿದ್ದಾಗ ಅದು ಅಕ್ರಮ ತಾನೇ? ಅಕ್ರಮ. ಅದನ್ನು ಕೇಳಿದ್ರೆ ಏನಂತಾರೆ, ಅವರು ಶಾಸಕರ ಸಂಬಂಧಿಕರು ಅಂತ ಹೇಳ್ತಾರೆ. ಇನ್ನು ಈಗ ಚೆಕ್ ಡ್ಯಾಮ್ ಆಗ್ತಾಯಿದೆ. 3 ಕೋಟಿ ರೂಪಾಯಿಯ ಚೆಕ್ ಡ್ಯಾಮ್ ಆಗ್ತಾಯಿದೆ. ಈಗಾಗಲೇ ಸುತ್ತಮುತ್ತಲಿನ ಜನಗಳು ಅದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಇಲ್ಲಿ ಕಳಪೆ ಕಾಮಗಾರಿಗೆ ನಡೀತಾ ಇದೆ ಅಂತೇಳ್ಬಿಟ್ಟು ಆಗಲೇ ಅದನ್ನು ತಕರಾರು ತೆಗೆದಿದ್ದಾರೆ. ಆದರೂ ಕೂಡ ಅವರು ಆ ಕೆಲಸವನ್ನು ನಿಲ್ಲಿಸಿಲ್ಲ. ನೆಪ ಮಾತ್ರಕ್ಕೆ ಅಧಿಕಾರಿಗಳು, ಆ ಸಂಬಂಧಪಟ್ಟಂತಹ ಇಂಜಿನಿಯರು ಅಥವಾ ಇನ್ಯಾರು ಅಧಿಕಾರಿಗಳು ಬರೋದು, ಜನಗಳಿದ್ದಾಗ ಇಲ್ಲ ಇದು ಕಳಪೆ ಇದೆ ನಿಲ್ಲಿಸ್ಬಿಡಿ, ಇಲ್ಲ ನೀವು ಹಂಗೆ ಮಾಡಬೇಕು, ಈ ರೀತಿ ಮಾಡಬೇಕು, ಆ ರೀತಿ ಮಾಡಬೇಕು, ಬಿಲ್ ಮಾಡಲ್ಲ, ಹಾಗೆ ಹೀಗೆ ಟಿಂಗು ಟಿಸ್ಕು ಏನೇನೋ ಹೇಳಿ ಹೋಗ್ತಾರೆ. ಆದರೂ ಕೂಡ ಆ ಕೆಲಸ ನಿಂತಿಲ್ಲ, ನಿರಂತರವಾಗಿ ನಡೀತಾ ಇದೆ. ಇನ್ನು ಪಕ್ಕದಲ್ಲೇ ನಡೆಯುವಂತಹ ಮರಳು ಗಣಿಗಾರಿಕೆ ಯಾರು ಕೇಳಬೇಕು? ಯಾವತ್ತೋ ಒಂದು ಸಾರಿ ಸುದ್ದಿ ಮಾಡಿದಾಗ ನೆಪ ಮಾತ್ರಕ್ಕೆ DC ತಹಶೀಲ್ದಾರು ರಾತ್ರಿ ಹೋಗಿ ಒಂದು ಸಾರಿ ವಿಸಿಟ್ ಕೊಟ್ಟು ಬಂದರು ಅಷ್ಟೇ. ಅವೆಲ್ಲ ಯಾಕಂದರೆ ದಾಖಲೆ ಬೇಕಲ್ಲ. ಯಾರಾದರೂ ಕಂಪ್ಲೇಂಟ್ ರೈಸ್ ಮಾಡಿದಾಗ ದಾಖಲೆ ಬೇಕಲ್ಲ, ಅದನ್ನು ತೋರಿಸೋದಕ್ಕೆ ಹೋಗಿ ಬಂದ್ವಿ ನಾವು. ಅದು ಒಂದು ರೀತಿ ಪಿಕ್ನಿಕ್ ಥರ ಹೋಗಿ ಬಂದರು. ಅದು ಬಿಟ್ಟರೆ ಮತ್ತೆ ಅದೇ ಕತೆ. ನೋಡಿ, ಅವತ್ತು 23 ಜನರನ್ನು ಬಲಿ ತೆಗೆದುಕೊಂಡಂತಹ ಜಾಗ ಇವತ್ತು ಕೋಟಿಯನ್ನು ದುಡ್ಡು ಕೊಡ್ತಾ ಇದ್ದೆ ಕೆಲವರಿಗೆ. ಪಾಪ ಅಲ್ಲಿ ಸತ್ತಂಥ ಜನಗಳೇನಿದ್ರಲ್ಲ,
ಆ ಸತ್ತಂಥ ಜನಗಳು ಪರಿಹಾರ ತಗೊಳ್ಳೋದಕ್ಕೆ ಹೊಟ್ಟೆ ಬೆನ್ನಿಗೆ ಬಂತು ಅವ್ರ ಸಂಬಂಧಿಕರಿಗೆ. ಆ ಪರಿಹಾರನ ತಗೊಳ್ಳೋದಕ್ಕೆ ಅವರ ಸಂಬಂಧಿಕರು ಪಟ್ಟ ಪಾಡಿದೆಯಲ್ಲ ಅಷ್ಟಿಷ್ಟಲ್ಲ. ಇದು ಇವತ್ತಿನ ದುರಂತ. ಇವತ್ತಿನ ದುರಂತ ಏನು ಅಂದರೆ, ನಿಯತ್ತಾಗಿ ಬದುಕೋನು ಪಡಿವಾಟ್ಲು ಪಡಬೇಕಾಗತ್ತೆ. ನಿಯತ್ತಲ್ಲಿ ಬದುಕೋನು ಅಥವಾ ಬಡತನದಲ್ಲಿ ಬದುಕೋನಿದ್ದಾನಲ್ಲ ಅವನು ಪಾಡಿದೆ. ಆದರೆ ಕದಿಮರು ಇವತ್ತು ಸೊಸೈಟಿಯಲ್ಲಿ ಎಲ್ಲ ರೀತಿ ಗೌರವಗಳನ್ನು ಪಡ್ಕೊಂಡು, ಎಲ್ಲ ರೀತಿ ಸತ್ಕಾರ ಸನ್ಮಾನಗಳನ್ನ ಪಡ್ಕೊಂಡು ರಾಜಾರೋಷವಾಗಿ ಆರಾಮಾಗಿ ಬದುಕ್ತಾ ಇರ್ತಾರೆ. ಇಂಥವಕ್ಕೆಲ್ಲ ಕಡಿವಾಣ ಯಾರು ಹಾಕಬೇಕು? ಸರ್ಕಾರ ಅಂತ ಅನ್ನಿಸ್ಕೊಂಡವರೇ ಅದರಲ್ಲಿ ಭಾಗಿಗಳಾದಾಗ ಅಥವಾ ಅವರ ಸಂಬಂಧಿಕರು ಭಾಗಿಗಳಾದಾಗ ಯಾರನ್ನ ಕೇಳಬೇಕು? ಯಾರನ್ನ ಕೇಳಬೇಕು? ಕಳ್ಳನ್ನು ಮನೆಯಲ್ಲಿ ಇಟ್ಕೊಂಡು ಊರೆಲ್ಲ ಸುತ್ತಿ ಕಳ್ಳನ್ನು ನಡಿತೀನಿ ನಂತರ ಬೊಬ್ಬೆ ಹೊಡೆದ್ರೆ ಆಗುತ್ತಾ? ಇದೂ ಕತೆ ಹಾಗೇನೆ. ಇನ್ನು ನಿಮಗೆ ಮೂರನೇ ವ್ಯಕ್ತಿಯ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅವನು ಬೇರೆ ಯಾರೂ ಅಲ್ಲ, ಇದರಲ್ಲಿ ಒಬ್ಬ ಪಾಲುದಾರ. ಯಾರು ಅಂದರೆ ಥರ್ಡ್ ಪಾರ್ಟಿ ಅಂತೀವಲ್ಲ, ಎಲ್ಲ ಕೆಲಸಗಳು ಮುಗಿದಾದ್ಮೇಲೆ ಥರ್ಡ್ ಪಾರ್ಟಿ ಅಂತೀವಲ್ಲ, ಇನ್ಸ್ಪೆಕ್ಷನ್ ಬರ್ತಾನಲ್ಲ, ಅವನೇ ಆ ಮೂರನೇ ವ್ಯಕ್ತಿ. ಅವನಿಂದನೇ ಇಷ್ಟೆಲ್ಲ ಆಗೋದು. ಅವನು ಒಬ್ಬ ಥರ್ಡ್ ಪಾರ್ಟಿ ಅಂತ ಅನ್ನಿಸ್ಕೊಂಡವನು, ಥರ್ಡ್ ಪಾರ್ಟಿ ಅಂತೇಳ್ಬಿಟ್ಟು ಯಾರು ನಿಯೋಜನೆ ಮಾಡಿರ್ತಾರೆ ಅವನು ನಿಯತ್ತಲ್ಲಿ ಇದ್ದರೆ ಇವತ್ತು ಯಾವ ಕಳಪೆ ಕಾಮಗಾರಿಗಳು ಕೂಡ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇವೆಲ್ಲ ಅನಿಷ್ಟಗಳಿಗೆ, ದರಿದ್ರಗಳಿಗೆ ಈ ಥರ್ಡ್ ಪಾರ್ಟಿಗಂತ ಬರುವಂಥ ಯೂಸ್ಲೆಸ್ಗಳು, ಈಡಿಯಟ್ಗಳು, ಅಯೋಗ್ಯ ಅಧಿಕಾರಿಗಳಿದಾರಲ್ಲ ಅವರಿಂದನೇ ಇವತ್ತು ಇಡೀ ಇಂಥ ಸಮಸ್ಯೆಗಳು, ಕಳಪೆ, ಭ್ರಷ್ಟಾಚಾರ, ಅನೈತಿಕತೆ ಏನಾದರೂ ನಡೀತದಂದರೆ ಈ ಥರ್ಡ್ ಪಾರ್ಟಿ ಇನ್ವೆಸ್ಟಿಗೇಷನ್ನಿಗಂತ ಬಂದವರಿಂದ. ಅವನೇ ಇಲ್ಲಿ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದಂತಹ ಮೂರನೇ ವ್ಯಕ್ತಿ. ಅವನು ಒಬ್ಬ ಪ್ರಾಮಾಣಿಕವಾಗಿ ಇದ್ದ ಅಂದರೆ ಇವ್ಯಾವೂ ಕೂಡ ನಡೆಯಲ್ಲ. ನೋಡೋಣ, ಇನ್ನಾದರೂ ಕೂಡ ಈ ಸರ್ಕಾರಗಳು ಎಚ್ಚೆತ್ಕೊಳ್ತವ ಅಥವಾ ನಿದ್ದೆ ಮಾಡ್ತವ? ಕಾದು ನೋಡೋಣ. ನಮಸ್ಕಾರ.